ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ವಿಡಿಯೋ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ವೀಕ್ ನಂಬರ್ 1 ವೀಕ್ ನಂಬರ್ 4 ತನಕ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ದೀರಿ. ಅದರಲ್ಲಿ ಕ್ರಿಸ್ಟಲ್ ಸ್ಟ್ರಕ್ಚರ್ಸ್, ಹೀಟ್ ಟ್ರೀಟ್ಮೆಂಟ್ಸ್, ಸರ್ಫೇಸ್ ಟ್ರೀಟ್ಮೆಂಟ್ಸ್ ಮತ್ತು ಮೆಟೀರಿಯಲ್ಸ್, ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಏನಿದೆ ಅದ್ರ ಬಗ್ಗೆ ತಿಳ್ಕೊಂಡ್ವಿ. ವೇರಿಯಸ್ ಅಪ್ಲಿಕೇಶನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಫ್ರಮ್ ಹಿಯರ್ ಆನ್ವರ್ಡ್ಸ್ ವೀಕ್ ನಂಬರ್ 5 ಇಂದ ಏನು ಬರುತ್ತೋ ಸಿಲೆಬಸ್ಸು, ಅಲ್ಲಿ ನೀವು ಮ್ಯಾನುಫ್ಯಾಕ್ಚರಿಂಗ್ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಸೊ ಮೆಟೀರಿಯಲ್ಸ್ ಆಯಿತು, ಈಗ ಮ್ಯಾನುಫ್ಯಾಕ್ಚರಿಂಗ್ ಕಡೆ. ಅದರಲ್ಲಿ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಒಂದು ಟೆಕ್ನಿಕ್ ಇದೆ. ಇದನ್ನು ಇತ್ತೀಚೆಗೆ ಬಂದಿರುವಂತಹ ಟೆಕ್ನಿಕ್ಕು. ಇದ್ರ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ ಕೊಟ್ಟು ಆಮೇಲೆ ಟ್ರೆಡಿಷನಲ್ ಮ್ಯಾನುಫ್ಯಾಕ್ಚರಿಂಗ್ ಮೆಥಡ್ಸ್ ಕಡೆಗೆ ವೀಕ್ ನಂಬರ್ 6 ಹೋಗಬೇಕಾಗುತ್ತೆ. ಸೊ ಇನ್ ಯುವರ್ ಸಿಲೆಬಸ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಇರುವಂಥ ಕಂಟೆಂಟ್ ಬಗ್ಗೆ ಹೇಳೋದಾದರೆ, ಇಂಟ್ರೊಡಕ್ಷನ್ ಟು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಏನು ಅಂತ ತಿಳ್ಕೊತೀರಿ. ಅದರಲ್ಲಿರೋ ಫೀಚರ್ಸು, ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು, ಅಪ್ಲಿಕೇಶನ್ಸು ಮತ್ತು ಯಾವ್ಯಾವ ಮೆಟೀರಿಯಲ್ಸ್ನ ನಾವು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊತೀರಿ. ಲೇಟರ್ ಆನ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಆಗುವಂತಹ ಅಂದರೆ ಏನು ಜನರಲ್ ಸ್ಟೆಪ್ಸ್ ಅಂತ ಏನು ಕರಿತೀವಿ, ಆ ಸ್ಟೆಪ್ಸ್ ಬಗ್ಗೆ ತಿಳ್ಕೊತೀರಿ. ಮತ್ತು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜೀಸ್ಗಳು ಕೂಡ ಡೆವಲಪ್ ಆಗಿದ್ದಾವೆ, ಅದ್ರ ಬಗ್ಗೆ ಕೂಡ ತಿಳ್ಕೊತೀರಿ. ಅದರಲ್ಲಿ ನಿಮಗೆ ಸಿಲೆಬಸ್ಸಲ್ಲಿ 3 ಟೆಕ್ನಾಲಜೀಸ್ ಬಗ್ಗೆ ಡೀಟೇಲ್ ಸ್ಟಡಿ ಇದೆ. ಡೀಟೇಲ್ ಇನ್ ದ ಸೆನ್ಸ್ ಕನ್ಸ್ಟ್ರಕ್ಷನ್ ಫೀಚರ್ಸ್, ಹೌ ಇಟ್ ವರ್ಕ್ಸ್ ಆ್ಯಂಡ್ ಲಿಟಲ್ ಬಿಟ್ ಆಫ್ ವರ್ಚುವಲ್ ಲ್ಯಾಬ್ ಸಿಮ್ಯುಲೇಷನ್, ಅದ್ರ ಬಗ್ಗೆ ತಿಳ್ಕೊತೀರಿ. ಅದರಲ್ಲಿ ಮೊದಲನೇ ಫ್ಯೂಸ್ಡ್ ಡೆಪೋಸಿಷನ್ ಮಾಡಲಿಂಗ್ ಅಥವಾ FDM ಮೆಷಿನ್ಸ್ ಅಂತ ಏನು ಕರಿತೀವೋ ಅದ್ರ ಬಗ್ಗೆ ತಿಳ್ಕೊತೀರಿ. ಅದಾದಮೇಲೆ ಸ್ಟೀರಿಯೋ ಲಿಥೋಗ್ರಫಿ, SLA, ಅದೊಂದು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಿಕ್ಸ್, ಅದ್ರ ಬಗ್ಗೆ ತಿಳ್ಕೊತೀರಿ. ಅದರಲ್ಲೂ ಕೂಡ ಕನ್ಸ್ಟ್ರಕ್ಷನ್ಸ್, ವರ್ಕಿಂಗ್ ಮೆಟೀರಿಯಲ್ಸ್ ಮತ್ತು ವರ್ಚುವಲ್ ಲ್ಯಾಬ್ ಸಿಮ್ಯುಲೇಷನ್ ತಿಳ್ಕೊತೀರಿ. ಇನ್ನು SLS ಅಥವಾ ಸೆಲೆಕ್ಟಿವ್ ಲೇಸರ್ ಸಿಂಟರಿಂಗ್ ಅಂತ ಒಂದು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಇದೆ, ಅದ್ರ ಬಗ್ಗೆ ತಿಳ್ಕೊತೀರಿ. ಅಲ್ಲೂ ಕೂಡ ಕನ್ಸ್ಟ್ರಕ್ಷನ್ ವರ್ಕಿಂಗು, ಯಾವ ಮೆಟೀರಿಯಲ್ಸ್ ಮತ್ತು ವರ್ಚುವಲ್ ಲ್ಯಾಬ್ ಸಿಮ್ಯುಲೇಷನ್ ಬಗ್ಗೆ ತಿಳ್ಕೊಂಡು, ಇನ್ನು ಲಾಸ್ಟಲ್ಲಿ ಯಾವ ಥರ ಪ್ರಾಕ್ಟಿಕಲ್ ಕಂಟೆಂಟ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಬರ್ತೀನಿ. ಅದರಲ್ಲಿ ಕಾಂಪೊನೆಂಟ್ನ ಮಾಡೆಲಿಂಗಿಂದ ಹಿಡಿದು ಪ್ರಿಂಟ್ ಆಗೋ ತನಕ ಯಾವ್ಯಾವ ಥರ ಸ್ಟೆಪ್ಸನ್ನು ನೀವು ಫಾಲೋ ಮಾಡಬೇಕು ಅನ್ನೋದು ಒಂದಷ್ಟು ಇನ್ಫಾರ್ಮೇಷನ್ನ ಕೊಡ್ತಾ ಬರ್ತೀನಿ. ಸೊ ಈ ಸೆಷನಲ್ಲಿ ಇಂಟ್ರೊಡಕ್ಷನ್ ಟು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಹೇಳ್ತಾ ಬರೋದ್ರಿಂದ ಲೆಟ್ ಅಸ್ ಮೂವ್ ಆನ್ ಟು ದ ಮೀನಿಂಗ್ ಆಫ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್. ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ನಿಮಗೆಲ್ಲ ಆಲ್ರೆಡಿ ನಾಲೆಡ್ಜ್ ಇದೆ. 3D ಪ್ರಿಂಟಿಂಗ್ ಅಂತ ಸೌಂಡ್ ಮಾಡ್ತಾ ಇದೆ ಇತ್ತೀಚೆಗೆ ಎಲ್ಲ ಕಡೆ, ಇಡೀ ವರ್ಲ್ಡಲ್ಲಿ. ನಾವು ಇನ್ಸ್ಟಾಗ್ರಾಮ್ಸ್, ಫೇಸ್ಬುಕ್ಸ್, ಯೂಟ್ಯೂಬ್ಸ್ ಅಲ್ಲೆಲ್ಲ ವೀಡಿಯೋಸ್ ನೋಡಿರ್ತೀವಿ, ಹೆಂಗೆ ಕಾಂಪೊನೆಂಟ್ನ ವೇಸ್ಟೇಜ್ ಇಲ್ದಂಗೆ ಪ್ರೊಡ್ಯೂಸ್ ಮಾಡೋದು ಅನ್ನೋದು. ಹಾಗಾಗಿ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಇಸ್ ಆಲ್ಸೋ ನೋನ್ ಆಸ್ 3D ಪ್ರಿಂಟಿಂಗ್. ಇದರಲ್ಲಿ ನಾವು ಇಟ್ ಇಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ವೇರ್ ಕಾಂಪೊನೆಂಟ್ಸ್ ಆರ್ ಬಿಲ್ಟ್ ಲೇಯರ್ ಬೈ ಲೇಯರ್. ಸೊ ಏನು ನೀವು ಡಿಜಿಟಲ್ ಮಾಡೆಲ್ನ ಏನು ಕ್ಯಾಡಲ್ಲಿ ಮಾಡ್ತಿರೋ, ಆ ಕ್ಯಾಡಲ್ ಮಾಡಿರುವಂತಹ ಡಿಜಿಟಲ್ ಮಾಡೆಲ್ನ ಲೇಯರ್ ಬೈ ಲೇಯರು ಪ್ರಿಂಟಿಂಗ್ ಮಾಡೋದಕ್ಕೆ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ 3D ಪ್ರಿಂಟಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ಒಂದು ಗಮನಿಸಬೇಕು, 3D ಪ್ರಿಂಟಿಂಗ್ ಮತ್ತು ಟ್ರೆಡಿಷನಲ್ ಮ್ಯಾನುಫ್ಯಾಕ್ಚರಿಂಗ್ ಎರಡರ ಮಧ್ಯೆ ಇರೋ ವ್ಯತ್ಯಾಸ ಬಗ್ಗೆ ಹೇಳ್ತಾ ಬರ್ತೀನಿ. ಸೊ ಟ್ರೆಡಿಷನಲ್ ಮಿಷಿನಿಂಗ್ಸಲ್ಲಿ ಸಬ್ಟ್ರಾಕ್ಟಿವ್ ಮೆಥಡ್ಸ್ನ ಫಾಲೋ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಡ್ರಿಲ್ಲಿಂಗ್ ಮಿಷಿನ್ ಅಂತ ಅಂದ್ಕೊಳ್ಳೋಣ. ಡ್ರಿಲ್ಲಿಂಗ್ ಮಿಷಿನಲ್ಲಿ ಏನು ಮಾಡ್ತೀವಿ, ಕಾಂಪೊನೆಂಟ್ ಮೇಲೆ ಏನೋ ಒಂದು ಹೋಲ್ ಬೇಕಾಗಿರುತ್ತೆ, ಎಷ್ಟೋ ಡಯಾಮೀಟರ್ ಹೋಲ್ನ ನಾವು ಡ್ರಿಲ್ ಮಾಡಬೇಕಾಗಿರುತ್ತೆ. ಅಲ್ಲಿ ರೆಡಿ ಇರೋ ಕಾಂಪೊನೆಂಟಲ್ಲಿ ಕೆಲವೊಂದು ಕಾಂಪೊನೆಂಟ್ನ ಸಬ್ಟ್ರಾಕ್ಟ್ ಮಾಡಿದಾಗ ಬರುವಂತಹ ಫೈನಲ್ ಪ್ರಾಡಕ್ಟಿಗೆ ನಾವು ಸಬ್ಟ್ರಾಕ್ಟಿವ್ ಮ್ಯಾನುಫ್ಯಾಕ್ಚರಿಂಗ್ ಮೆಥಡ್ ಅಂತ ಕರಿತೀವಿ. ಸೊ ಸಬ್ಟ್ರಾಕ್ಟಿವ್ ಮ್ಯಾನುಫ್ಯಾಕ್ಚರಲ್ಲಿ ನೀವು ವೇಸ್ಟೇಜ್ ಜಾಸ್ತಿ ಆಗೋದ್ರಿಂದ, ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಆ ಥರದ್ದು ಏನೂ ಆಗದೆ ಇರೋದ್ರಿಂದ ಇಟ್ ಮಿನಿಮೈಸಸ್ ದ ಮೆಟೀರಿಯಲ್ ವೇಸ್ಟೇಜ್. ಮತ್ತು ಕಾಂಪ್ಲೆಕ್ಸ್ ಜಾಮಿಟ್ರೀಸ್ನ ನೀವು ಟ್ರೆಡಿಷನಲ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ತುಂಬ ಕಷ್ಟ ಪ್ರೊಡ್ಯೂಸ್ ಮಾಡೋದಕ್ಕೆ, ಎಲ್ಲ ಥರದ ಮೆಷಿನ್ಸ್ಗೂ ತೊಗೊಂಡು ಹೋಗಬೇಕಾಗುತ್ತೆ. ಹಾಗಿದ್ರೂ ಕೂಡ ಕೆಲವೊಮ್ಮೆ ನಾವು ಬೇಕಾಗಿರುವಂತಹ ಡೈಮೆನ್ಷನ್ಸ್ನ ಅಚೀವ್ ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲಿ ನಾವು ಅದನ್ನು ಅಚೀವ್ ಮಾಡ್ಬೋದು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗಲ್ಲಿ. ಅದಕ್ಕೆ ನಾವು ಏರೋಸ್ಪೇಸು, ಆಟೋಮೋಟಿವ್, ಬಯೋಮೆಡಿಕಲ್, ಪ್ರಾಡಕ್ಟ್ ಡಿಸೈನ್, ರ್ಯಾಪಿಡ್ ಪ್ರೊಟೋಟೈಪಿಂಗ್ ಮತ್ತು ಕಸ್ಟಮೈಸ್ಡ್ ಪ್ರೊಡಕ್ಷನಲ್ಲೂ ಕೂಡ ನಾವು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ನ ನೋಡ್ತಾ ಬರ್ತಿದ್ದೀವಿ. ಸೊ ನಿಮಗೆ ಇಲ್ಲಿ ಕೀ ಪಾಯಿಂಟ್ ಟು ರಿಮೆಂಬರ್, ವಾಟ್ ಈಸ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್, ಯು ನೀಡ್ ಟು ರೈಟ್ ದಿಸ್, ಆ್ಯಂಡ್ ವೇರ್ ಇಟ್ ಈಸ್ ಯೂಸ್ಡ್. ಸೊ ಇದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಸೊ ಕಮಿಂಗ್ ಟು ದ ಕೀ ಫೀಚರ್ಸ್, ಹಾಗಾದರೆ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಆ ಥರದ್ದು ಯಾವ್ಯಾವ ಥರ ಫೀಚರ್ಸ್ ಇದೆ. ಸೊ ಇಲ್ಲಿ ಯಾವುದೇ ಥರ ಮೌಲ್ಡ್ಸ್ ಅಥವಾ ಡೈಸ್ ಬೇಕಾಗಿಲ್ಲ. ಸೊ ನೀವು ಕ್ಯಾಸ್ಟಿಂಗು, ಫೋರ್ಜಿಂಗು, ಪ್ರೆಸ್ ವರ್ಕ್ ಏನೇ ಯಾವುದೇ ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ತೊಗೊಳ್ಳಿ, ಅಲ್ಲಿ ನಿಮಗೆ ಐದರ್ ಯು ನೀಡ್ ಎ ಮೌಲ್ಡ್ ಆರ್ ಯು ನೀಡ್ ಎ ಡೈ ಬೇಕೇ ಬೇಕಾಗುತ್ತೆ. ಇಲ್ಲಿ ಆ ಥರದ್ದು ಏನೂ ಬೇಕಾಗಿಲ್ಲ. ಯಾವುದೇ ಥರ ವೇಸ್ಟೇಜ್ ಆಗೋದಿಲ್ಲ ಇಲ್ಲಿ ಮೆಟೀರಿಯಲ್ ನಾವು ಆ್ಯಡ್ ಮಾಡೋದ್ರಿಂದ ನಿಮಗೆ ಯಾವ ಥರ ಡ್ರಾಯಿಂಗ್ ಮಾಡಿರ್ತೀರೋ, ಕಾಂಪೊನೆಂಟ್ನ ಮಾಡೆಲ್ ಮಾಡಿರ್ತೀರೋ ಆ ಥರ ನಿಮಗೆ ಮೆಟೀರಿಯಲ್ ಪ್ರಿಂಟ್ ಆಗೋದ್ರಿಂದ ಮೆಟೀರಿಯಲ್ ವೇಸ್ಟೇಜ್ ಆಗೋದಿಲ್ಲ. ಪ್ರಾಡಕ್ಟ್ ಡೆವಲಪ್ಮೆಂಟ್ ಬೇಗ ಆಗುತ್ತೆ. ಅನ್ಲೈಕ್ ಇನ್ ಟ್ರೆಡಿಷನಲ್ ಮೆಥಡ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಆಗೋದಕ್ಕೆ ಒಂದೊಂದು ವರ್ಷಗಳೇ ಹಿಡಿಯುತ್ತೆ. ಸೊ ಇಲ್ಲಿ ಬೇಗ ಪ್ರಾಡಕ್ಟ್ ಡೆವಲಪ್ಮೆಂಟ್ನ ಮಾಡ್ಬೋದು.
ಡಿಸೈನ್ ಫ್ಲೆಕ್ಸಿಬಿಲಿಟಿ ಇರುತ್ತೆ, ನೀವು ಯಾವ ಥರ ಬೇಕಾದರೂ ಡಿಸೈನ್ನ ಚೇಂಜ್ ಮಾಡ್ಕೋಬೋದು. ಸೊ ಇಷ್ಟು ಕೀ ಫೀಚರ್ಸು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ಗೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಕಮಿಂಗ್ ಟು ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಅಡ್ವಾಂಟೇಜಸ್ ಕಡೆಗೆ ಬಂದರೆ ಆಲ್ರೆಡಿ ಹೇಳ್ದಂಗೆ ಕಾಂಪ್ಲೆಕ್ಸ್ ಜಾಮೆಟ್ರಿನ ಇಲ್ಲಿ ಪ್ರಿಂಟ್ ಮಾಡ್ಬೋದು, ಮೆಟೀರಿಯಲ್ ವೇಸ್ಟೇಜ್ ಆಗೋದಿಲ್ಲ, ಕಡಿಮೆ. ರ್ಯಾಪಿಡ್ ಪ್ರೋಟೋಟೈಪಿಂಗ್ ಅಂದರೆ ನಿಮಗೆ ಬೇಕಾದಾಗ ನಿಮ್ಗೆ ಯಾವ ಥರ ಬೇಕು ಆ ಥರ ಡಿಸೈನ್ ಫ್ಲೆಕ್ಸಿಬಿಲಿಟಿಯೊಂದಿಗೆ ನೀವು ಬೇಗ ಪ್ರೋಟೋಟೈಪ್ಸ್ನ ಪ್ರೊಡ್ಯೂಸ್ ಮಾಡ್ಬೋದು. ಕಮಿಂಗ್ ಟು ದ ಲಿಮಿಟೇಷನ್ಸ್, ಆಬ್ವಿಯಸ್ಲಿ ಮೆಷಿನ್ ಕಾಸ್ಟ್ ಜಾಸ್ತಿ ಇರುತ್ತೆ, ಸೈಜ್ ಆಫ್ ಕಾಂಪೊನೆಂಟ್ಸ್ ಲಿಮಿಟ್ ಆಗಿರುತ್ತೆ. ಬಿಕಾಸ್ ನೀವು ಪ್ರಿಂಟ್ ಮಾಡಬೇಕಾದ್ರೆ ಏನು ಈ ಸೈಜ್ ವಾಲ್ಯೂಮ್ ಇದೆಯೋ ಅಷ್ಟು ಮಾತ್ರ ಪ್ರಿಂಟ್ ಮಾಡ್ಬೋದು, ಹಾಗಾಗಿ ಲಿಮಿಟೆಡ್ ಸೈಜ್ ಅಂತ ಹೇಳ್ಬೋದು. ಮಾಸ್ ಪ್ರೊಡಕ್ಷನ್ನು ತುಂಬ ಸ್ಲೋ ಆಗುತ್ತೆ, ಅಂದರೆ ನೀವು ಒಂದು ಬೋಲ್ಟ್ ಅಥವಾ ಒಂದು ನಟ್ ಅಥವಾ ಒಂದು ವಾಷರ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ತಗೊಳ್ಳೋ ಟೈಮ್ಗೂ ಇಲ್ಲಿ ಪ್ರಿಂಟ್ ಆಗೋ ಟೈಮ್ಗೂ ತುಂಬ ವ್ಯತ್ಯಾಸ ಇದೆ, ಇಲ್ಲಿ ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ ದೀಸ್ ಆರ್ ದ ಲಿಮಿಟೇಷನ್ಸ್ ಆಫ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜೀಸ್. ಇನ್ನು ಅಪ್ಲಿಕೇಶನ್ಸ್ ಆರ್ ಎನಾರ್ಮಸ್. ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಕಡೆ ಹೆಸರು ಮಾಡ್ತಿರೋದ್ರಿಂದ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸಿಗೆ ಬಂದರೆ ನೀವು ಪ್ರತಿ ಕಂಪನಿಲಿ ಅಥವಾ ಪ್ರತಿ ಫ್ಯಾಕ್ಟ್ರೀಸ್ಗಳಲ್ಲೂ ಕೂಡ ರ್ಯಾಪಿಡ್ ಪ್ರೋಟೋಟೈಪಿಂಗ್ ಅಂತ ಬಂದ ತಕ್ಷಣ ನಾವು ಮಾಡೆಲಿಂಗ್ ಮಾಡಿ ಡೈರೆಕ್ಟಾಗಿ ಪ್ರಿಂಟ್ ಮಾಡಿ ಅದನ್ನು ನೀವು ನಿಮ್ಮ ಬಾಸ್ ಅಥವಾ ಯಾರು ಇರ್ತಾರೋ ಜನರಲ್ ಮ್ಯಾನೇಜರ್ ಅವ್ರ ಹತ್ರ ಓಕೆ ಮಾಡಿಸ್ಕೊಂಡು ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಹೋಗ್ತೀವಿ. ಸೊ ಹಂಗಾಗಿ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಯೂಸ್ ಮಾಡಿಕೊಂಡು ರ್ಯಾಪಿಡ್ ಪ್ರೋಟೋಟೈಪಿಂಗ್ ಮಾಡ್ಬೋದು, ಟೂಲ್ಸ್ ಮತ್ತು ಫಿಕ್ಚರ್ಸ್ನ ಡಿಸೈನ್ ಮಾಡಿ ಪ್ರಿಂಟ್ ಮಾಡ್ಬೋದು. ಅದೇ ಥರ ಮ್ಯಾನುಫ್ಯಾಕ್ಚರಿಂಗಾಗಿ ಬೇಕಾಗಿರುವಂತಹ ಸ್ಪೇರ್ ಪಾರ್ಟ್ಸ್ಗಳನ್ನ ಕೂಡ ನಾವು ಪ್ರಿಂಟ್ ಮಾಡ್ಬೋದು. ಹಾಗಾಗಿ ಇಂಡಸ್ಟ್ರೀಸ್ಗಳಲ್ಲಿ ನಾವು ಜಾಸ್ತಿ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಿಕ್ಸ್ನ ನೋಡ್ತಾ ಇದ್ದೀವಿ. ಇನ್ನು ಮೆಡಿಕಲ್ ಅಪ್ಲಿಕೇಶನ್ಸ್ ಬಂದರೆ ಡೆಂಟಲ್ ಕ್ರೌನ್ಸ್, ಅಂದರೆ ಹಲ್ಲುಗಳ ಮೇಲ್ಗಡೆ ಇರುವಂತಹ ಏನು ಎನಾಮಲ್ ಇದೆ ಅಲ್ಲಿ ನೀವು ಅದೇ ಥರ ಇರುವಂತಹ ಹಲ್ಲುಗಳನ್ನ ಪ್ರಿಂಟ್ ಮಾಡ್ಬೋದು. ಮತ್ತು ಮೂಳೆ ಅಥವಾ ಜಾಯಿಂಟ್ಸ್, ಲಿಮ್ಸ್ ಅಂತ ಏನು ಕರಿತೀವಿ ಅದ್ರದ್ದು ಆರ್ಟಿಫಿಷಿಯಲ್ ಲಿಮ್ಸ್ ಅಥವಾ ಆರ್ಟಿಫಿಷಿಯಲ್ ಜಾಯಿಂಟ್ಸ್ನ ಪ್ರಿಂಟ್ ಮಾಡ್ಬೋದು. ಇಂಪ್ಲಾಂಟ್ಸ್, ಕಸ್ಟಮೈಸ್ಡ್ ಇಂಪ್ಲಾಂಟ್ಸಲ್ಲೂ ಕೂಡ ನಾವು ಮೆಡಿಕಲ್ ಅಪ್ಲಿಕೇಶನ್ಸಲ್ಲಿ 3D ಪ್ರಿಂಟಿಂಗ್ ಕಾಂಪೊನೆಂಟ್ಸ್ನ ನೋಡ್ತಾ ಬಂದಿದ್ದೀವಿ. ಏರೋಸ್ಪೇಸಿಗೆ ಬಂದರೆ ಆಬ್ವಿಯಸ್ಲಿ ಏರೋಸ್ಪೇಸ್ ಅಂದರೆ ಲೈಟ್ ವೆಯ್ಟ್ ಕಾಂಪೊನೆಂಟ್ಸ್ಗೆ ಜಾಸ್ತಿ ಹೆಸರು ಮಾಡಿರುವಂಥ ಒಂದು ಫೀಲ್ಡ್ ಅದು. ನೀವು ಯಾರಾದರೂ ತುಂಬ ಈ ಮೆಟೀರಿಯಲಲ್ಲಿ ನಮಗೆ ಲೈಟ್ ವೆಯ್ಟ್ ಮತ್ತು ಸ್ಟ್ರಾಂಗ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅದರಲ್ಲಿ ನಿಮಗೆ ಜಾಸ್ತಿ ಅವಕಾಶಗಳು ಸಿಗುತ್ತೆ. ಇನ್ನು ಇಂಜಿನ್ ಪಾರ್ಟ್ಸಲ್ಲೂ ಕೂಡ ನಾವು 3D ಪ್ರಿಂಟೆಡ್ ಕಾಂಪೊನೆಂಟ್ಸ್ನ ನೋಡ್ಬೋದು. ಇನ್ನು ಕಾಂಪ್ಲೆಕ್ಸ್ ಅಸೆಂಬ್ಲಿಗಳಿರ್ತವೆ ಏರೋಸ್ಪೇಸಲ್ಲಿ ಅಥವಾ ಆಟೋಮೋಟಿವಲ್ಲಿ, ಅಲ್ಲಿ ನಾವು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ನ ನೋಡ್ಬೋದು. ಎಜುಕೇಷನಲ್ ರಿಸರ್ಚಲ್ಲಿ ಈಗ ನಾವೇನು ಪಾಠ ಮಾಡಬೇಕಾದ್ರೆ ಯೂಸ್ ಮಾಡುವಂತಹ ಟೀಚಿಂಗ್ ಏಡ್ಸ್ಗಳಾಗಿರ್ಬೋದು, ಪ್ರಾಜೆಕ್ಟ್ ಮಾಡೆಲ್ಸ್ಗಳಾಗಿರ್ಬೋದು, ಲ್ಯಾಬೊರೇಟರಿ ಕಾಂಪೊನೆಂಟ್ಸ್ ಆಗಿರ್ಬೋದು, ಇದೆಲ್ಲಲ್ಲೂ ನಾವು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ನ ನೋಡ್ತಾ ಇದ್ದೀವಿ. ಇನ್ನು ಕನ್ಸ್ಯೂಮರ್ ಪ್ರಾಡಕ್ಟ್ಸಲ್ಲಿ ಮೊಬೈಲ್ ಕವರ್ಸು, ಟಾಯ್ಸು, ಡೆಕೋರೇಟಿವ್ ಐಟಮ್ಸಲ್ಲೂ ಕೂಡ ನಾವು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ನ ಕಾಣಬಹುದು. ಕಮಿಂಗ್ ಟು ದ ಮೆಟೀರಿಯಲ್ಸ್ ಯೂಸ್ಡ್ ಇನ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್. ಯಾವ್ಯಾವ ಮೆಟೀರಿಯಲ್ಸ್ನ ನಾವು ಯೂಸ್ ಮಾಡಿಕೊಂಡು ನಾವು ಮಾಡೆಲ್ನ ಜನ್ರೇಟ್ ಮಾಡ್ಬೋದು, ಮಾಡೆಲ್ನ ಪ್ರಿಂಟ್ ಮಾಡ್ಬೋದು ಅನ್ನೋದಾದರೆ, ದ ವೆರಿ ಫಸ್ಟ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಮೆಟೀರಿಯಲ್ ಇಸ್ ಪಾಲಿಮರ್ಸ್. ಇದನ್ನು ನಾವು ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಮಾಡೆಲ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅಥವಾ ಪ್ರೋಟೋಟೈಪ್ಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಫಾರ್ ಪಾಲಿಮರ್ಸ್ ಅಥವಾ ಪ್ಲಾಸ್ಟಿಕ್ಸ್ ಆರ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಮೆಟೀರಿಯಲ್ ಇನ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್. ಪ್ಲಾಸ್ಟಿಕ್ ಪೌಡರ್ಸು ಕೂಡ ಯೂಸ್ ಮಾಡಿಕೊಂಡು ನಾವು ಪ್ರಿಂಟ್ ಮಾಡ್ಬೋದು. ಯು ಕ್ಯಾನ್ ಸಿ ಸಮ್ ಮಾಡೆಲ್ಸ್ ಪ್ರಿಂಟ್ ಆಗಿರುವಂಥ ಮಾಡೆಲ್ಸು ನೋಡ್ಬೋದು ಇಲ್ಲಿ. ಮೆಟಲ್ ಪೌಡರ್ಸ್ನ ಯೂಸ್ ಮಾಡಿಕೊಂಡು ನಾವು ಪ್ರಿಂಟ್ ಮಾಡೋದನ್ನ ನೋಡ್ಬೋದು. ಫಿಲಮೆಂಟ್ಸ್, ಇಲ್ಲಿ ನೀವು ಪಾಲಿಮರ್ ಅಂದರೆ ಪ್ಲಾಸ್ಟಿಕ್ ಫಿಲಮೆಂಟ್ ಅಂತ ಕರಿತೀವಿ ಇದಕ್ಕೆ. ಸೊ ಮೆಟಲ್ ಫಿಲಮೆಂಟ್ ಅಂದರೆ ಮೆಟಲ್ ವೈರ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಕಾಂಪೊನೆಂಟ್ನ ಪ್ರೊಡ್ಯೂಸ್ ಮಾಡ್ಬೋದು. ರೆಸಿನ್ಸ್ ಅಥವಾ ಏನು ಎಪಾಕ್ಸಿ ಆ ಥರ ಏನು ಕರಿತೀವಿ, ಅಂದರೆ ಲೈಕ್ ಗಟ್ಟಿಯಾಗಿರುವಂತಹ ಒಂದು ವಸ್ತು, ಸೊ ಅದು ಕೂಡ ನಾವು ಯೂಸ್ ಮಾಡಿಕೊಂಡು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಮೆಟೀರಿಯಲ್ಸ್ ಆಗಿ ಯೂಸ್ ಮಾಡ್ಕೋಬೋದು. ಕಾಂಪೋಸಿಟ್ ಮೆಟೀರಿಯಲ್ಸಲ್ಲೂ ಕೂಡ ನಾವು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಕಾಂಪೊನೆಂಟ್ಸ್ನ ಪ್ರೊಡ್ಯೂಸ್ ಮಾಡ್ಬೋದು. ಇವನ್ ಇನ್ ಸ್ಯಾಂಡ್ ಆಲ್ಸೋ ವಿ ಕ್ಯಾನ್ ಪ್ರೊಡ್ಯೂಸ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್. ಇನ್ನು ಬಯೋ ಮೆಟೀರಿಯಲ್ಸ್ ಅಂದರೆ ಈಗ ತಾನೇ ಹೇಳಿದೆ, ಲಿಮ್ಸು, ಆರ್ಟಿಫಿಷಿಯಲ್ ಜಾಯಿಂಟ್ಸು, ಡೆಂಟಲ್ ಕ್ರೌನ್ಸು, ಅಲ್ಲೂ ಕೂಡ ನಾವು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಿಕ್ಸ್ನ ಯೂಸ್ ಮಾಡಿಕೊಂಡು, ಬಯೋ ಮೆಟೀರಿಯಲ್ಸ್ ಯೂಸ್ ಮಾಡಿಕೊಂಡು ಪ್ರಿಂಟ್ ಮಾಡ್ಬೋದು. ಇಷ್ಟು ಮೆಟೀರಿಯಲ್ಸ್ಗಳು ನಾವು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಿಕ್ಸಲ್ಲಿ ಯೂಸ್ ಮಾಡ್ತೀವಿ. ಯಾವ್ಯಾವ ಮೆಟೀರಿಯಲ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಅದ್ರ ಪ್ರಾಪರ್ಟೀಸ್ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಬ್ರೀಫಾಗಿ ನೋಡೋಣ ಇವಾಗ. ನೋಡಿ, ಥರ್ಮೋಪ್ಲಾಸ್ಟಿಕ್ ಮೆಟೀರಿಯಲ್ಲು. ಥರ್ಮೋಪ್ಲಾಸ್ಟಿಕ್ ಅಂದ ತಕ್ಷಣ ನಿಮ್ಮ ಕಣ್ಣಿಗೆ ಬರಬೇಕಾಗಿರೋದು ಪಾಲಿಲ್ಯಾಕ್ಟಿಕ್ ಆ್ಯಸಿಡು, ABS, ನೈಲಾನು, PETC, ಇವೆಲ್ಲ ವಸ್ತುಗಳು ಪ್ಲಾಸ್ಟಿಕ್ ರಿಲೇಟೆಡ್ಡು. ಸೊ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಸ್ ಆಗಿರ್ತವೆ ಇವೆಲ್ಲ. ಸೊ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ಕಲ್ಲಿ ನಾವು ಅಗೇನ್ ಐಮ್ ಟೆಲ್ಲಿಂಗ್ ದೀಸ್ ಆರ್ ಯೂಸ್ಡ್ ಇನ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಿಕ್ಸ್. ಯಾಕೆ ಇದನ್ನು ಯೂಸ್ ಮಾಡ್ತಾರೆ? ಆಬ್ವಿಯಸ್ಲಿ ಪ್ಲಾಸ್ಟಿಕ್ ಐಟಮ್ಸ್ ಆರ್ ವೆರಿ ಲೈಟ್ ವೆಯ್ಟ್ ಮೆಟೀರಿಯಲ್ಸ್, ತುಂಬ ಸ್ಟ್ರಾಂಗ್ ಆಗಿರ್ತವೆ, ಈಸಿಯಾಗಿ ಪ್ರಿಂಟ್ ಮಾಡ್ಬೋದು ಮತ್ತು ರೀಸೈಕಲ್ಲು ಕೂಡ ಮಾಡ್ಬೋದು. ಸೊ ಯಾವ ಒಂದು ಪ್ರೋಸೆಸ್ಸಲ್ಲಿ ಯೂಸ್ ಮಾಡ್ತಾರೆ ಇದನ್ನು ಅಂದರೆ FDM ಅಥವಾ ಏನೋ ಇವಾಗ ತಾನೇ ಹೇಳಿದ್ವಿ ಪ್ರೀವಿಯಸ್ ಒಂದು 2ನೇ ಸ್ಲೈಡಲ್ಲಿ, ಫ್ಯೂಸ್ಡ್ ಡೆಪೋಸಿಷನ್ ಮಾಡಲಿಂಗ್ ಅನ್ನೋ ಟೆಕ್ನಿಕಲ್ಲಿ ನಾವು ಥರ್ಮೋಪ್ಲಾಸ್ಟಿಕ್ಸ್ನ ಯೂಸ್ ಮಾಡ್ತೀವಿ.
ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಪ್ರೋಟೋಟೈಪ್ ಮಾಡುವಾಗ ಯೂಸ್ ಮಾಡ್ತೀವಿ, ಕನ್ಸ್ಯೂಮರ್ ಪ್ರಾಡಕ್ಟ್ಸಲ್ಲಿ ಯೂಸ್ ಮಾಡ್ತೀವಿ, ಹೌಸಿಂಗ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ದ ಅಪ್ಲಿಕೇಶನ್ ಏರಿಯಾಸ್ ವೇರ್ ಥರ್ಮೋಪ್ಲಾಸ್ಟಿಕ್ ಮೆಟೀರಿಯಲ್ ಯೂಸ್ಡ್ ಯೂಸಿಂಗ್ AM process. ದ ಸೆಕೆಂಡ್ ಮೆಟೀರಿಯಲ್ ಇಸ್ ಫೋಟೋಪಾಲಿಮರ್ಸ್ ಅಥವಾ ರೆಸಿನ್ಸ್ ಅಂತ ಕರಿತೀವಿ. ಸೊ ರೆಸಿನ್ಸ್ಗೆ ಎಕ್ಸಾಂಪಲ್ಲು ಸ್ಟ್ಯಾಂಡರ್ಡ್ ರೆಸಿನ್, ಟಫ್ ಅಥವಾ ಫ್ಲೆಕ್ಸಿಬಲ್ ರೆಸಿನ್ ಅಂತ ಕರಿಬೋದು. ಹೈ ಆ್ಯಕ್ಯುರಸಿ ಇರುತ್ತೆ, ಸ್ಮೂತ್ ಸರ್ಫೇಸ್ ಫಿನಿಶ್ ಇರುತ್ತೆ, ಸೊ ಬ್ರಿಟಲ್ ಇರುತ್ತೆ ಮೆಟೀರಿಯಲು. ದೀಸ್ ಆರ್ ದ ಕೀ ಪ್ರಾಪರ್ಟೀಸ್. ಸೊ ಇದನ್ನೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ SLA ಪ್ರಿಂಟರ್ಸಲ್ಲಿ ಯೂಸ್ ಮಾಡ್ತೀವಿ, ಅಂದರೆ ವ್ಯಾಟ್ ಫೋಟೋಪಾಲಿಮರೈಸೇಷನ್ ಅಂತ ಏನು ಕರಿತೀವಿ. ಸೊ ಆ ಒಂದು ಟೆಕ್ನಿಕಲ್ಲಿ ನಾವು ಫೋಟೋಪಾಲಿಮರ್ಸ್ನ ಯೂಸ್ ಮಾಡ್ತೀವಿ. ಡೆಂಟಲ್ ಮಾಡೆಲ್ಸ್ ಆಗಿರ್ಬೋದು, ಮೌಲ್ಡ್ಸ್ ಆಗಿರ್ಬೋದು, ಅಥವಾ ಡೀಟೇಲಿಂಗ್ ಆಫ್ ಪಾರ್ಟ್ಸ್ ಆಗಿರ್ಬೋದು, ಅಲ್ಲಿ ನಾವು ಈ ಒಂದು ರೆಸಿನನ್ನು ನೋಡ್ತೀವಿ. ಕಮಿಂಗ್ ಟು ದ ಮೆಟಲ್ಸಲ್ಲಿ ನಾವು ಯೂಸ್ ಮಾಡುವಂತಹ ಮೆಟೀರಿಯಲ್ಸು ಸ್ಟೇನ್ಲೆಸ್ ಸ್ಟೀಲ್, ಅಲ್ಯೂಮಿನಿಯಂ ಮತ್ತು ಟೈಟಾನಿಯಮ್ಮು. ಏನಕ್ಕೆ ಇದನ್ನು ಯೂಸ್ ಮಾಡ್ತಾರೆ? ಹೈ ಸ್ಟ್ರೆಂತು, ಹೀಟ್ ರೆಸಿಸ್ಟೆನ್ಸ್ ಇರುತ್ತೆ, ಕರೋಷನ್ ರೆಸಿಸ್ಟೆನ್ಸ್ ಇರುತ್ತೆ. ಹಾಗಾಗಿ EBM, SLM ಅಥವಾ DMLS ಈ ಒಂದು 3 ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಸಲ್ಲಿ ಈ ಮೆಟೀರಿಯಲ್ನ ಯೂಸ್ ಮಾಡ್ತೀವಿ. ಅದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಏರೋಸ್ಪೇಸ್, ಮೆಡಿಕಲ್ ಇಂಪ್ಲಾಂಟ್ಸ್, ಆಟೋಮೋಟಿವ್ಸಲ್ಲಿ ಯೂಸ್ ಆಗುತ್ತೆ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕೆಟಗರಿ, ದಟ್ ಈಸ್ ಸಿರಾಮಿಕ್ಸ್. ಅದರಲ್ಲಿ ಅಲ್ಯೂಮಿನಿಯಂ ಮತ್ತು ಜಿರ್ಕೋನಿಯಾ ಕಾಂಪೊನೆಂಟ್ಸ್ನ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ. ದ ಮೇಜರ್ ಯೂಸ್ ಆಫ್ ಎ ಸಿರಾಮಿಕ್ ಈಸ್ ಟು ರೆಸಿಸ್ಟ್ ದ ಹೈ ಟೆಂಪರೇಚರ್ ಆ್ಯಂಡ್ ವೆರಿ ಹಾರ್ಡ್ ಮೆಟೀರಿಯಲ್ಸ್ ಮತ್ತು ಬ್ರಿಟಲ್ ಮೆಟೀರಿಯಲ್ಸು. ಇದನ್ನು ನಾವು ಬೈಂಡರ್ ಜೆಟ್ಟಿಂಗ್ ಅಥವಾ SLA ಬೇಸ್ಡ್ ಎಕ್ಸಾಂಪಲ್ಸಲ್ಲಿ ಅಥವಾ ಟೆಕ್ನಿಕಲ್ಲಿ ನಾವು ಯೂಸ್ ಮಾಡ್ತೀವಿ. ಅಗೇನ್ ಡೆಂಟಲ್ ಕ್ರೌನ್ಸ್ ಮತ್ತು ಥರ್ಮಲ್ ಕಾಂಪೊನೆಂಟ್ಸಲ್ಲಿ ನಾವು ಈ ಒಂದು ಮೆಟಲ್ನ ಅಥವಾ ಸಿರಾಮಿಕ್ಸ್ನ ನೋಡ್ಬೋದು. ದ ನೆಕ್ಸ್ಟ್ ಕೆಟಗರಿ ಇಸ್ ಕಾಂಪೋಸಿಟ್ ಮೆಟೀರಿಯಲ್ಸ್. ಕಾಂಪೋಸಿಟ್ ಮೆಟೀರಿಯಲ್ಸಲ್ಲಿ ಕಾರ್ಬನ್ ಫೈಬರ್, ನೈಲಾನು, ಗ್ಲಾಸ್ ಫೀಲ್ಡ್ ಪಾಲಿಮರ್ಸು. ಸೊ ಈ ಒಂದು ಕಾಂಪೋಸಿಟ್ನ ಯೂಸ್ ಮಾಡಿಕೊಂಡು ಹೈ ಸ್ಟ್ರೆಂತ್ ಟು ವೆಯ್ಟ್ ರೇಷಿಯೋ ಇರುತ್ತೆ, ಸ್ಟಿಫ್ ಆಗಿರುತ್ತೆ ಮತ್ತು ಡ್ಯೂರಬಲ್ ಆಗಿರುತ್ತೆ. ಸೊ ಈ ಒಂದು ಪ್ರಾಪರ್ಟಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ನೋಡಿಕೊಂಡು FTM ಅಲ್ಲಿ ನಾವು ಇದನ್ನು ಪ್ರಿಂಟ್ ಮಾಡ್ಬೋದು. ಸ್ಟ್ರಕ್ಚರಲ್ ಅಥವಾ ಲೈಟ್ ವೈಟ್ ಪಾರ್ಟ್ಸಲ್ಲಿ ನಾವು ಇದನ್ನು ನೋಡ್ತೀವಿ. ಕಮಿಂಗ್ ಟು ದ ಬಯೋಮೆಟೀರಿಯಲ್ಸ್. ಸೊ ಬಯೋಮೆಟೀರಿಯಲ್ಸಲ್ಲಿ ಟೈಟಾನಿಯಂ ಅಲಾಯ್ಸ್ ಮತ್ತು ಬಯೋಕಂಪ್ಯಾಟಿಬಲ್ ರೆಸಿನ್ಸ್ ಯೂಸ್ ಮಾಡ್ತೀವಿ. ಅದ್ರ ಪ್ರಾಪರ್ಟೀಸು ದೀಸ್ ಆರ್ ಬಯೋಕಂಪ್ಯಾಟಿಬಲ್, ಕರೋಷನ್ ರೆಸಿಸ್ಟೆನ್ಸ್ ಮತ್ತು ನಾನ್ ಟಾಕ್ಸಿಕ್, ವಿಷಕಾರಿ ವಸ್ತು ಅಲ್ಲ ಇದು. ಹಾಗಾಗಿ SLA ಅಥವಾ SLM ಅಲ್ಲಿ ನಾವು ಇದನ್ನು ಪ್ರಿಂಟ್ ಮಾಡಿದ್ರೆ ವಿ ಕ್ಯಾನ್ ಯೂಸ್ ಇನ್ ಇಂಪ್ಲಾಂಟ್ಸ್, ಪ್ರೋಸ್ಥೆಟಿಕ್ ಕಾಂಪೊನೆಂಟ್ಸ್, ಸರ್ಜಿಕಲ್ ಟೂಲ್ಸ್ ಅಲ್ಲೆಲ್ಲ ನಾವು ನೋಡ್ಬೋದು. ಇನ್ನು ಸ್ಯಾಂಡ್ ಆ್ಯಂಡ್ ಕ್ಯಾಸ್ಟಿಂಗ್ ಮೆಟೀರಿಯಲ್ ಕಡೆ ಬಂದರೆ ಸಿಲಿಕಾ ಸ್ಯಾಂಡ್ ಯೂಸ್ ಮಾಡ್ತೀವಿ. ಏನಕ್ಕೆ ಸಿಲಿಕಾನ್ ಸ್ಯಾಂಡ್ ಯೂಸ್ ಆಗುತ್ತೆ ಅಷ್ಟೊಂದು ಅಂದರೆ ಹೀಟ್ ರೆಸಿಸ್ಟ್ ಮಾಡುತ್ತೆ ಮತ್ತು ಮೌಲ್ಡ್ ಸ್ಟ್ರೆಂತ್ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಬೈಂಡರ್ ಜೆಟ್ಟಿಂಗಲ್ಲಿ ಫೌಂಡ್ರಿ ಮೌಲ್ಡ್ಸ್ ಮತ್ತು ಕೋರ್ಸ್ನ ಪ್ರೊಡ್ಯೂಸ್ ಮಾಡುವಾಗ ಯೂಸ್ ಮಾಡ್ತೀವಿ. ಇನ್ನು ಎಲಾಸ್ಟೋಮರ್ ಲೈಕ್ ರಬ್ಬರು ಅಥವಾ TPO ಅನ್ನೋ ಕಾಂಪೊನೆಂಟ್ನ ಯೂಸ್ ಮಾಡಿದ್ರೆ ನಮಗೆ ಫ್ಲೆಕ್ಸಿಬಲ್ ಪ್ರಾಪರ್ಟೀಸ್ ಬರುತ್ತೆ, ಎಲಾಸ್ಟಿಕ್ ಕಾಂಪೊನೆಂಟು ಮತ್ತು ಇಂಪ್ಯಾಕ್ಟ್ ರೆಸಿಸ್ಟೆನ್ಸ್ ಇರುತ್ತೆ. ಹಾಗಾಗಿ FTM ಮತ್ತು SLA ನಾವು ಎಲಾಸ್ಟೋಮರ್ಸ್ನ ನೋಡ್ತೀವಿ. ಅದನ್ನು ನಾವು ಸೀಲ್ಸು, ಗ್ಯಾಸ್ಕೆಟ್ಸು, ಫ್ಲೆಕ್ಸಿಬಲ್ ಕಾಂಪೊನೆಂಟ್ಸ್ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬೇಕೋ ಅಲ್ಲಿ ಯೂಸ್ ಮಾಡ್ಕೋಬೋದು. ಸೊ ನಿಮ್ಮ ಎಕ್ಸಾಮ್ಗೆ ಮೆಟೀರಿಯಲ್ಸ್ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಯಾವ ಮೆಟೀರಿಯಲ್ ಟೈಪು ಅದರದ್ದು ಎಕ್ಸಾಂಪಲ್ಲು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಟ್ಲೀಸ್ಟ್ ಅಷ್ಟನ್ನಾದರೂ ನೀವು ನೀಟಾಗಿ ಬರೆದು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಫಸ್ಟ್ ಸೆಷನ್, ಇಂಟ್ರೊಡಕ್ಷನ್ ಟು ಮೆಟೀರಿಯಲ್ಸ್, ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಿಕ್ಸ್ ಆ್ಯಂಡ್ ಮೆಟೀರಿಯಲ್ಸ್ ಯೂಸ್ಡ್ ಇನ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಿಕ್ಸ್. ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಲೀವ್ ಅಸ್ ಎ ಕಮೆಂಟ್ ಆ್ಯಂಡ್ ಐ ಆಮ್ very happy to answer for that. Thanks for watching and please watch, share and subscribe. In the next video I'm going to continue the second session. Thank you so much.